ನಮಸ್ಕಾರಗಳು. ನನ್ನ ಹೆಸರು ಬಸವರಾಜ್ ಗಾನಿಗರ್ ಅಂತಂದು, ಬಾಗಲಕೋಟೆ ಜಿಲ್ಲೆಯ ಜೈ ಕಿಸಾನ್ ಕಂಪನಿ ಮಾರ್ಕೆಟ್ ಆಫೀಸರ್. ಇವತ್ತು ನಾವು ಕಟಿಂಗ್ನಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಉಮೇಶ್ ಅವ್ರ ಹೊಲದಲ್ಲಿದ್ದೇವೆ. ಉಮೇಶ್ ಅವರ ಹೊಲದಲ್ಲಿ ಇದೇ ಒಂದು ವಾರದ ಹಿಂದ್ಗಡೆ ನಾವು ಜೈ ಕಿಸಾನ್ ನ್ಯಾನೋ DAP ಅನ್ನು ಹತ್ತಿ ಬೆಳೆ ಮೇಲೆ ಡೆಮೋ ಕೊಟ್ಟಿದ್ವಿ. ಈ ಡೆಮೋ ಕೊಟ್ಟ ಒಂದು ವಾರದಲ್ಲಿ ರೈತರಾಗಿರ್ತಕ್ಕಂಥ ಉಮೇಶ್ ಅವರಿಗೆ ಏನು ಚೇಂಜಸ್ ಆಗಿದೆ ಹತ್ತಿ ಬೆಳೆಯಲ್ಲಿ ಅಂತಂದು ಅವ್ರ ಬಾಯಿಂದ ಕೇಳೋಣ ಅನಿಸಿಕೆಗಳನ್ನು. ನಮಸ್ಕಾರ. ನಮಸ್ಕಾರ ಸರ್, ನನ್ನ ಹೆಸರು ಉಮೇಶ್ ಶಿವಪ್ಪ ಆಗಿದ್ದೀನಿ. ನಮ್ಮ ಹೊಲದಲ್ಲಿ 5 ಎಕರೆ ಕಬ್ಬು, 2 ಎಕರೆ ಹತ್ತಿ ಇದೆ. ಈಗ ವಾರದ ಹಿಂದೆ ಸೋಮು ರಂಜನಿಗೆ ಅವರು ಬಂದು ಜೈ ಕಿಸಾನ್ ಕಂಪನಿಯ ನ್ಯಾನೋ DAP ಅನ್ನು ಹತ್ತಿಗೆ ಸ್ಪ್ರೇ ಮಾಡಿ ಹೋಗಿದ್ದರು. ಈಗ ಅದನ್ನು ನೋಡಿದರೆ ಹತ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಹೂ ಬರ್ತಾ ಇದೆ ಮತ್ತು ಗಿಡ ಅಗದಿ ಸದೃಢವಾಗಿದೆ. ಹೆಚ್ಚಿನ ಕಾಯಿ ಸಂಖ್ಯೆ ಉದುರುವುದು ನಿಂತಿದೆ, ಹೆಚ್ಚಿನ ಕಾಯಿ ದಪ್ಪ ಆಗಿದೆ. ಆದ ಕಾರಣ ಜೈ ಕಿಸಾನ್ ನ್ಯಾನೋ DAP ಅನ್ನು ಉಪಯೋಗಿಸಬೇಕಂತೆ ನನ್ನ ಅನಿಸಿಕೆ. ಇದೇ ನೋಡ್ರಿ, ಈ ತರ ಮುಪ್ಪಿದೆ ಮತ್ತೆ ಹೂಗಳ ಸಂಖ್ಯೆನೂ ಜಾಸ್ತಿ ಕಾಣ್ತಾ ಇದೆ, ಸ್ವಲ್ಪ ಹಸಿರಾಗಿದೆ. ಇದು ಡೆಮೋ ಕೊಟ್ಟಿದ್ರಲ್ಲೇ ಜಾಸ್ತಿ ರಿಸಲ್ಟ್ ಕಾಣ್ತಾ ಇದೆ. ಇದರಲ್ಲಿ ನ್ಯಾನೋ DAP ಸ್ಪ್ರೇ ಮಾಡೋದ್ರಿಂದ ಕಾಯಿಗಳ ಸಂಖ್ಯೆ ಜಾಸ್ತಿ ಇದೆ. ಕಾಯಿಗಳು ಮುಪ್ಪುಗಳು ಉದುರುದು ಕಡಿಮೆ ಆಗಿದೆ. ಅದಕ್ಕೆ ಎಲ್ಲ ರೈತರು ನೀವು ನ್ಯಾನೋ DAP ಯೂಸ್ ಮಾಡೋದ್ರಿಂದ ನಿಮಗೆ ಇದ್ರ ರಿಸಲ್ಟ್ ಅನುಕೂಲ ಆಗೈತೆ ಅಂತಂದ್ರೆ ನಿಮ್ಗೆ ಹೌದು ಸರ್, ನೀವು ಎಲ್ಲ ರೈತರಿಗೆ ಇದನ್ನ ಬಳಸಕ್ಕೆ ಉಪಯೋಗ ಮಾಡ್ರಿ ಅಂತಂದು ಸಲಹೆ ಹೇಳ್ತಾ ಇದ್ದೀವಿ ಸರ್. ಹೀಗೆ